ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಫಸ್ಟು ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅಮ್ಮನ್ ಮತ್ತು ಚಂದನ ನಾಷ್ಟ ಮಾಡಿಕೊಂಡ್ರು. ನಾನು ಮಾಡಿದ್ದೆ ಮನೇಲೆ. ಸೊ ನಾಷ್ಟ ಮಾಡಿಕೊಂಡು ಮತ್ತೆಲ್ಲ ಒಬ್ಬೊಬ್ಬರೇ ಬಂದರು. ಎಲ್ಲರೂ ಮನುಷ್ಯನ ಫಾಲೋ ಮಾಡಿ. ನೀನು ಇಲ್ಲೇ ಎಲ್ಲರ ಹತ್ರ ಲೊಕೇಶನ್ ಐತಲ್ವಾ, ಅದೇ ಇವನೇನೋ ಸೇಟು ಹಿಂಗೆ ಕಟ್ ಮಾಡಿಸ್ಬಿಟ್ಟವ್ರೆ. ಚಂದನ ಹೆಂಗಿತ್ತು ರಮ್ಯಾ? ಎಲ್ಲ ಕಡೆ ನೋಡಿ. ಹಾಯ್ ಗಾಯ್ಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಂದನ ಅವರು ತಿಂತಾ ಇದ್ದಾರೆ. ಪ್ಲೇಸ್ ಹೆಸರು ಗೊತ್ತಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ವಿಜಯ್? ಗೊತ್ತಿಲ್ಲ. ಎಲ್ಲ ಹೋಗ್ತಾ ಇದೀವಿ ರೋಡ್ ಮೇಲೆ. ಇನ್ನೂ ಪ್ಲ್ಯಾನು ಮಾಡಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನೆನ್ನೆಯಿಂದ ಬರೀ ಚೇಂಜ್ ಮಾಡಿದ್ದೆ ಆಯ್ತಾ ಅಲ್ವಾ? ಅಲ್ಲಿಗೆ ಸಂಗಮ ಅನ್ಕೊಂಡಿದ್ದೆ. ಮೊನ್ನೆ ಚೇಂಜ್ ಮಾಡ್ತಾನೆ ಇದ್ದಾರೆ ಬಿಡು. ಯಾವ್ದೋ ಒಂದು ಕರೆಕ್ಟ್ ಆಗಿ. ಅಜಯ್ ಎಲ್ಲಿ ಹೋಗ್ತಿರೋದು ಗೊತ್ತಿಲ್ಲದೆ ಬರ್ತಿದ್ದೀರ ನೀವೆಲ್ಲ. ಮತ್ತೆ ಇನ್ನೊಂದು ಪ್ಲಾನ್ ಚೇಂಜ್ ಮಾಡಬೇಕು. ಹಾ, ಯಾಕೆ ಬಂದ್ಬಿಡು, ಹತ್ತಕ್ಕಾಗಲ್ಲ. ರಮ್ಯಾ ಅವರೇ, ನೀವಾದ್ರೂ ಹೇಳಿ ಎಲ್ಲಿ ಹೋಗ್ತಾ ಇರೋದು? ಪ್ರೀತಿ, ನಿನ್ನ ಸೈಜ್ ಇದ್ರೂ ಸೇರಿಸಿದ್ರೆ ಆ ಥರ ಶೂ ಹಾಕ್ಬೋದು. ವಿಡಿಯೋ ಮಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದಾಳೆ ನೋಡಿ. ಎಲ್ಲಿ ಹೋಗ್ತಾ ಇರೋದು ರಮ್ಯಾ? ನಾವು ಡಿಡಿಲ್ಸ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ಒಂದು ಉತ್ತರ ಬಂದಿದೆ. ಎಲ್ಲಿ ಹೋಗ್ತಾ ಇರೋದು ಅಮ್ಮನ್? ಡಿಡಿ ಅಂದರೆ ನೀವು ಬ್ಯಾಕ್ ಕ್ಯಾಮ್ರಾ ಮಾತ್ರ ನೋಡಕ್ಕೆ ಹೋಗ್ಬೇಡಿ, ಏನೇನೆಲ್ಲ ಎಲ್ಲಿ ನಿಂತಿದ್ದೀವಿ ಅಂತ ನೋಡಿ. ಇವಳು ಎಲ್ಲಿ ಕರ್ಕೊಂಡ್ಬಂದು ನಿಂತಿದ್ದಾಳೆ. ಏನಾಗಿದೆ? ಟೋಲ್ ಹತ್ರ ನಿಂತಿದ್ದೀವಿ. ಬ್ಲಾಗರು ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೊಂಡಿದ್ದಾಳೆ. ಮಕ್ಕ ನಮಗೆ ಕಾಣ್ತಿಲ್ಲ. ಚೆನ್ನಾಗಿ ಬರ್ತೈತೆ ಇವಾಗ. ಅದು ಹಾಕ್ಬೇಡ ಆಗುತ್ತೆ. ಇಲ್ಲ, ಹಾಕ್ತು. ಕ್ಯಾಮ್ರಾನೇ ಒರೆಸಿರ್ಲಿಲ್ಲ. ಇಲ್ಲ, ಇವಳ ಬಿಟ್ಟು ವಿಡಿಯೋ ಅನ್ಕೊಂಡೆ. ದಿವ್ಯಾ ಬಂದಿದ್ರೆ ಪ್ರೀತಿ ಇಟ್ಕೊಳಕ್ಕಾಗಲ್ಲ. ಅಮ್ಮನ್ ಕುಣಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಎತ್ತಿ ಬರೇ ಪ್ರೀತಿ ನನ್ನ ಗಾಡಿಯಲ್ಲಿ ಕೂತ್ಕೊಂಡು ನೀನು ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಡಿ ಹಿಲ್ಸ್, ದೇವರಾಯನ ದುರ್ಗ, ತುಮಕೂರಲ್ಲಿರೋದು. ಅಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಆಗೋದಿಲ್ಲ ಅಷ್ಟೇ, ಬೆಳಿಗ್ಗೆ ಬರಬೇಕು. ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆದಮೇಲೆ ನಾವು ತಲುಪಿದ್ವಿ ಡಿ ಹಿಲ್ಸ್. ತುಂಬ ಚೆನ್ನಾಗಿತ್ತು. ಇದು ವಿಜಯ್
ಹೌದಾ ಅದು ಸೈಡಲ್ಲಿ ಚಿಕ್ಕ ಯಾವ ಬೆಟ್ಟ ಅಂತ ಏಯ್ ಮಸ್ತ್ ಆಗೈತೆ. ಹೋಗ್ಬಿಡ್ತೀನಿ ನಾನು. ಯಾವುದೇ ಜಾಗ ಹಾಂ ನೋಡಿ ಗೈಸ್, ಇಲ್ಲೊಂದು ದೇವ್ರ ಮನೆ ಇದೆ. ನೀನು ಫೋಟೋಗ್ರಾಫರ್ ಏನೋ ನಾನು? ನಿನ್ನ ಫೋಟೋಗ್ರಾಫರ ನಾನು? ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮೇಲೆಲ್ಲ ಹೋಯ್ತಿದ್ವಿ. ಹೆಂಗೋ ಹತ್ತದಿದ್ನ ಅಯ್ಯಪ್ಪ ಇಲ್ಲಿ ಹೆಂಗಿದೆ. ಉಯ್ ಚಪ್ಪಲಿ ಹಾಕೋ ಬಂದಿಲ್ಲ, ಹಂಗೆ ಹತ್ತದಿದ್ದೀವಿ. ಚುಚ್ಚಿದ್ರೆ ನನ್ನ ವೀಡಿಯೋದಲ್ಲಿ ನಾನೇ ಇರಲ್ಲ ನೋಡಪ್ಪ. ಓಕೆ, ಇಲ್ಲಿ ಗಾಳಿ ಚೆನ್ನಾಗಿ ಬರ್ತಾಯಿದೆ. ವ್ಯೂ ಅಂತೂ ಸೂಪರ್ ಆಗಿದೆ. ಆದರೆ ಬಿದ್ದರೆ ಅಂತೂ ಸರಿಯಾಗಿ ಬೀಳ್ತೀವಿ. ರಿಸ್ಕು. 4 ಜನ ಬಂದ್ಬಿಟ್ಟಿದ್ದೀವಿ, ಅವರು ಬರ್ತಾವ್ರು ನೋಡ್ಬಿಟ್ಟು. ಸಿ, ದಿಸ್ ಇಸ್ ಅವರ್ ವ್ಯೂ ಪಾಯಿಂಟ್. ಕಾಣ್ತಾ ಇದೆ. ನೋಡಿ, ಹಾಂ ಇದು ಗೊತ್ತಾ, ಈ ಕಡೆ ಬರಂಗಿಲ್ಲ, ಇದೆಲ್ಲ ಸ್ಟೋನ್ ಇಲ್ಲ. ಇದು ಮಳೆ ಬಂದರೆ ಹಾಂ ಹೌದು, ಇದೆಲ್ಲ ಇದಾಗುತ್ತೆ. ಹೌದು, ನೀರು ಜೊತೆ ಹೋಗುತ್ತೆ. ಸ್ಲಿಪ್ ಆಗುತ್ತೆ ಆರಾಮಪ್ಪ. ಅಲ್ಲ ಬರ ಹೋಗೋದು ಹೋಗ್ತಿದ್ದೀವಿ. ಹೂ ಸರವಳ್ಳಿ ಈ ಕಡೆ ಹೋಗೋದು, ಈ ಕಡೆ ಹೋಗೋದು. ಎಲ್ಲಿಂದ ಸೌಂಡ್ ಬರ್ತೈತೆ? ಅಮನ್ ಹಬ್ಬ ಅಮನ್. ಓ, ಅಲ್ಲಿಂದ ಸೌಂಡ್ ಬರ್ತೈತೆ. ಹಾಂ, ಹಿಡ್ಕೋ. ನಂದೇ ಸ್ಲಿಪ್ ಆಗ್ತಿತ್ತು. ಇಲ್ಲಿಗೆ ಬಂದು
ಕಳ್ಳ ಕಳ್ಳ ನುಗ್ದಂಗೆ ನುಗ್ತವ್ರೆಲ್ಲ. ಬಾಕ್ಸಿಂಗ್ ಟ್ರೈನಿಂಗ್ ನರ ಜಲ್ಕೊಂಡು ಬಾಕ್ಸಿಂಗ್ ಟ್ರೈನಿಂಗ್ ಕೊಡ್ತಾರೆ. ನನ್ನ ನೋಡಿ ಸೋರ್ಕೊ ಬಂದ್ಬಿಟ್ಟಿತ್ತು ಗೊತ್ತೋ, ಹಿಂಗೆ ಬಂದ್ಬಿಟ್ಟೈತೆ, ಯಾರು ಹೇಳುವಿಲ್ಲ. ನಾನು ಫೋಟೋ ತೆಗಿಯಕ್ಕೆ ಹಿಂಗೆ ಮಾಡಿದೆ, ಏನು ನೋಡ್ಕೊತೀನಿ. ಬಾಕ್ಸ್ ಕೊಡಲ್ಲ, ಬಾಕ್ಸ್ ಕೊಡ್ತೀಯ ನೋಡು. ಡಿಪ್ರೆಷನ್ ಎಲ್ಲಾರನ್ನೂ ತೋರ್ಸೋದು ಹೆಂಗೆ? ವಿಡಿಯೋ ನೀನು ಎಲ್ಲಾರ್ಗೂ ತೋರ್ಸೋದು. ಏನ್ ತೆಗಿತಿದ್ಯಾ? ತಗೊಳ್ಳಿ, ಅಡ್ಗೆ ಮಾಡೋ ಕರ್ಬೇ ಸೊಪ್ಪು ಮಾಡ್ಕೊ ನೀನೆ. ಒಗ್ಗರಣೆ ಹೆಂಗಿದ್ರು ಅಡ್ಗೆ ನೀನೇ ಅಲ್ವಾ ಮಾಡೋದು. ಬನ್ನಿ ನಿನಗೆ ಒಬ್ರು ಕರ್ಕೊಂಡು ಹೋಗ್ಬೇಕು. ಸಾಕು ಪ್ರೀತಿ. ಬರ್ತಿ ಹುಡುಗಿ ಹೆಸರು ಗೊತ್ತಿಲ್ಲ. ಏನೋ ನನ್ನ ಹೆಸರು ಗೊತ್ತಿಲ್ವಾ? ಯಪ್ಪ ಆಯ್ತು ಬಿಡಪ್ಪ. ಏ ತಪ್ಪು ಇದು. ಹಾ ಡಿಡಿ ಹಿಲ್ಸ್. ದೇವಾರ ಗಾಳಿ ಅಂತ ಸಕ್ಕತ್ತಾಗಿ ಬರ್ತಾ ಇದೆ. ಅಲ್ಲಿ ಫೋಟೋ ತಗೋತಾ ಇದ್ದಾರೆ, ಎಲ್ಲ ಕಡೆ ಫೋಟೋ ತಗೋತಾ ಇದ್ದಾರೆ. ಹಾ ಎಂಡಿಗೆ ಬಂದು ಕೂತಿದ್ದೀನಿ, ಅದಕ್ಕೆ ಇನ್ನು ಮುಂದೆ ಬರೋದು. ತಣ್ಣಗೈತೆ ಗೊತ್ತಾ ಇಲ್ಲಿ, ಸಖತ್ ತಣ್ಣಗೈತೆ. ಸಖತ್ ತಣ್ಣಗೈತಲ್ಲ. ಅಲ್ಲಿ ನೋಡಿ, ಇನ್ನೆಲ್ಲ ತಣ್ಣಗೈತೆ, ಇಲ್ಲಿ ಬಿಸಿ ಐತೆ, ಇಲ್ಲಿ ತಣ್ಣಗೈತೆ. ವಾ ಸಖತ್ ತಣ್ಣಗೈತೆ. ಎಷ್ಟು ಚೆನ್ನಾಗೈತಲ್ಲ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಗೈಸ್. ಏನೋ ಟ್ರಕ್ಕಿಂಗ್ ಇಲ್ಲ, ಬಟ್ ಅದು ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಇತ್ತು, ನಮ್ಗೆ ಎಂಜಾಯ್ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಇತ್ತು, ಮಿನಿ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೆಲ್ಲೋ ಸ್ವಂತಿ ಗುಂಡಿಯಲ್ಲಿ ಹೋಗಿ ಏನೇನಿತ್ತ ಗೊತ್ತಿಲ್ಲ, ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಚೆನ್ನಾಗಿತ್ತು. ಬನ್ನಿ ಹೋಗೋಣ. ಬಂದಿದ್ದು ಓಕೆ ಗೈಸ್, ನಾವು ಇವಾಗ ಡಿಡಿ ಹಿಲ್ಸ್ ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ನಮ್ ಜೊತೆಗೆ ಮಚ್ಚ ಗಾಡಿ ಆಫ್ ಮಾಡು ಮಚ್ಚ. ಅಮ್ಮನವರು ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಗಾಡಿ ಆಫ್ ಮಾಡ್ರೋ. ಮಚ್ಚ ಹಂಗೆ ಹೋಗ್ಬೇಕು ಮಚ್ಚ, ಗಾಡಿ ಆಫ್ ಮಾಡ್ಕೊಂಡು. ಸನ್ರೈಸ್ ಕಿಸ್ ಮಾಡ್ತೈತೆ. ಸನ್ರೈಸ್ ಅಲ್ಲ, ಕುತ್ಕೋತೀನಿ ಅಂದಲ್ಲ. ನೋಡಲ್ಲಿ ಇದು ಹೋಗುತ್ತೆ. ಎತ್ತು ಅದನ್ನ. ಮಸ್ತಾಗಿ ಫೋಟೋ ಶೂಟ್ ಮಾಡಿ. ಇದು ಗೈಸ್ ನನ್ನ ಕಾರ್ ಡೋರ್ ಹಾಕ್ಬಿಡ್ತೀನಿ. ಇದು ನಂದು ಲಂಬಾನಿ, ಏನೋ ಅದು ಕಾರ್ ಹೆಸರು, ಲ್ಯಾಂಬೋರ್ಗಿನಿ. ಲ್ಯಾಂಬರ್ಗಿನಿ ಕಾರ್. 2 ಕೋಟಿ ರೂಪಾಯಿ ಕೊಟ್ಟು. ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಏನು ಬೇಕಾಗಿಲ್ಲ.
ಗೊತ್ತಾ ಗಾಯ್ಸ್? ಇಲ್ಲಿ ಅಮ್ಮನವರು ನಮ್ಮ ಡ್ರೈವರ್ ಆಗಿ ಗಾಡಿ ಓಡಿಸ್ತಾರೆ. ನಾವು ವಿಸಿಟ್ ಮಾಡಿದ್ದು ಡಿ ಹಿಲ್ಸ್ ಅಂದರೆ ದೇವರಾಯನ ದುರ್ಗ. ಅದು ಒಂದು ಮಿನಿ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅದು ಕೂಡ. ಟೈಮ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ಮತ್ತು ನಮಗೆ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಮಂದಾರಗಿರಿ ಹಿಲ್ಸ್ ಕೂಡ ನೋಡೋಕೆ ಹೋದ್ವಿ. ಹೋಗೋ ರೂಟಲ್ಲೇ ಊಟ ಕೂಡ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ನಾವು ಮಂದಾರಗಿರಿ ಹಿಲ್ಸ್ಗೆ ವಿಸಿಟ್ ಮಾಡೋಕ್ಕೆ ಹೊರಟ್ವಿ. ನಾವು ಸ್ವಲ್ಪ ಜನ ಏನೋ ನೀರಲ್ಲಿ ಹೋಗ್ತಾ ಇದೀವಲ್ಲ, ಕೆರೆ ಹತ್ರ. ಇನ್ನೊಂದು ಸ್ವಲ್ಪ ಜನ ಅಲ್ಲೇ ಇದ್ದಾರೆ, 2 ಗಾಡಿ, ಅವರು ಬರ್ತಾರೆ. ಯಾವ್ದೋ ಬೇರೆ ಊರಿಗೆ ಬಂದಿರ್ತಾರ ಇದೆಲ್ಲ. ಹುಷಾರು. ಬಾ ನಿಖಿಲ್. ವಿಡಿಯೋ ಮಾಡ್ತಿದ್ಲು ಒಂದ್ಸಲ. Okay, let's go. Hey. ವಿಡಿಯೋ ಮಾಡಿ. ಕಲ್ಲು. ಹೇ ಬೇಡ ಕಣೋ ಪಾಪ. ಸಿಂಪತಿ ಸುಮ್ಮನೆ ಹೇಳೋದು. ಮಂದಾರಗಿರಿ ಹಿಲ್ಸಲ್ಲಿ ನೋಡೋಕ್ಕೆ ತುಂಬ ಜಾಗ ಇತ್ತು. ಏನೇನಂದರೆ ಮಂದಾರಗಿರಿ ಹಿಲ್ಸ್ ಅಂದರೆ ಬೆಟ್ಟ, ಪಿಕಾಕ್ ಪಾರ್ಕ್ ಥರ ಏನೋ ಇತ್ತು. ನಾವು ತುಂಬ ವಿಸಿಟ್ ಮಾಡಬೇಕಾಗಿತ್ತು, ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು. 3:30 4 ಏನೋ ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ವಿಸಿಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಡೈರೆಕ್ಟ್ ಮಂದಾರಗಿರಿ ಹಿಲ್ಸ್ ಬ್ಯಾಕ್ ಸೈಡ್ ರಿವರ್ ಇದೆ ಈ ಥರ, ಅಲ್ಲಿ ವಿಸಿಟ್ ಮಾಡೋಕ್ಕೆ ಬಂದುಬಿಟ್ವಿ ಡೈರೆಕ್ಟಾಗಿ. ಕ್ಲೀನ್ ಮಾಡೋ ಇದನ್ನೆಲ್ಲ. ಸ್ವಚ್ಛ ಭಾರತ್ ಕ್ಲೀನ್ ಮಾಡ್ತಾವನೆ NSS ಸ್ಟೂಡೆಂಟ್. ಫೋಟೋ ತೆಗೀತಾ ಫೋಟೋ. ನೀನೊಂದ್ಸತಿ ಹಾಕೋ. ಫೋಟೋ ತೆಗಿಯ. ಆರಾಮಾಗಿ ನರಿ, ಇಲ್ಲಾಂದ್ರೆ ಸ್ಲಿಪ್ ಆದ್ರೆ ಅಷ್ಟೇ. ಕಾಲ್ನಲ್ಲೂ ಬೋನು ಹಿಂಗ್ ಬರ್ಬೇಕು ಕಾಲೇಜು, ಹಿಂಗ್ ಬರ್ಬೇಕು ಕಾಲೇಜು. ಅವ್ಳು ಹಾಕಿಲ್ಲ ನೀವು. ಪ್ರೀತಿ ನಾನು ಕಾಲ್ ಮಾಡ್ತಿದ್ದೀನಿ. ನಾನು ಕಾಲ್ ಮಾಡ್ತೀನಿ. ನಾನೇನೂ ಮಾಡಿಲ್ಲ. ಪ್ರೀತಿ ಉಸಿರು ಹೇಳ್ಕ. ಸ್ವಲ್ಪ ಸುಮ್ಮನಿರು. ಹಾಯ್ ಗಾಯ್ಸ್, ನಾವು ಮಂದಾರಗಿರಿ ಹಿಲ್ಸಲ್ಲಿ ಹಿಂದ್ಗಡೆ river ಇದೆ, ಅಲ್ಲಿ ಬಂದು ಆಟ ಆಡ್ತಾ ಇದೀವಿ. ಇದು ನೋಡು, ಬಟ್ಟೆ ಆಯ್ತು. ಇನ್ನ ಎಷ್ಟೊತ್ತ ಬರಕ್ಕೆ? ಇದು ಕುಲ್ಫಿ ಪೌಡರ್. ನಾನು ಬ್ಲಾಗ್ ಮಾಡ್ಬಾರೋ. ಗಾಯ್ಸ್ ಇಲ್ಲಿ ನೋಡಿ, ನಾನು ಬೆಳಗಾಗ್ಬಿಟ್ಟಿದ್ದೀನಿ ಅಂತ ಉಜ್ತಾನು ಅರ್ಧ ಗಂಟೆಯಿಂದ ಉಜ್ತಾನೆ ಅವನ ನೀರಲ್ಲಿ. ಇದನ್ನ ನಾನು ಕರಿಯ ಅಲ್ಲ, ಅದು ನಾನು ಪ್ರಪೋಸ್ ಮಾಡಿದ ಕರಿಯಾಗೆ, ನಿಖಿಲ್ಗಲ್ಲ.
ಅಂದ್ರೆ ಕರಿಯ ಬೇರೆ ನಿಖಿಲ್ ಬೇರೆ. ಓಯ್ ಅಮ್ಮನ್, ಕರಿಯ ಬೇರೆ ನಿಖಿಲ್ ಬೇರೆನಾ? ಅಂದ್ರೆ ನಿಖಿಲ್ ಬೇರೆಯವ್ರು ನೋವು ಮಾಡ್ಬೋದಾ? ನಿಖಿಲ್ ಬೆಳ್ಳಿಕವನು, ಕರಿಯಾನೆ ಕರಿಯಾ ಐ ಲವ್ ಯು. ಗೈಸ್ ಇವ್ರು ನೋಡಿ ಇವಾಗ ಬರ್ತಾ ಇದ್ದಾರೆ. ಏನ್ ನಿಖಿಲ್ ಬೆಳಗಾದ ತೊಳಿತಾ ಇದ್ದೀನಿ. ಯಾರೋ ಸಾಂಗ್ ಬರುತ್ತಲ್ಲ ಅದು ಮೀನ್ ಹಿಡ್ಕೊ ಬರ್ತಾವ ಸೈಡ್ ಬಾ ಅಂತೆ. ಮೀನ್ ಹೊರಟೋಗುತ್ತೆ 06 ನೋಡು. 4. ಎತ್ಕ ಬಾ ಮುಂದೆ. ಜಾರ್ತೆ ಕಚ್ಚಲ್ವೇನೆ ಅಮ್ಮನ್ ವಿಡಿಯೋ ಬಂತು. ಇನ್ನ ಸಾಯಿಸೋರ್ಗೂ ಬಿಡ್ತಾ ಇಲ್ಲ ವಿಜಯ್. ಸತ್ತೋಗಲ್ಲ ಅದು. ಏನೇನು ಅನ್ಕೊಂಡ್ಬೇಡ್ದು. ಯಾಕೆ ಸ್ಟೇಜಲ್ಲಿ ನಾನು ಓಕೆ ಗಾಯ್ಸ್ ಬನ್ನಿ ಹೋಗೋಣ. ವಿಜಯ್ ಟೈಮ್ ಆಗಿಲ್ಲ. ಮೀನು ಹಿಡಿಯೋ ವಿಜಯ್ ಇವಾಗ ಟೈಮ್ ಆಗಿಲ್ವಾ? 5:30 6:30 ಹೋಗ್ಬೇಕು ತಾನೇ ನೀನು? ಇವಾಗ ಇಲ್ಲಿಂದ ಹೋಗ್ಬೇಕು. ನಾನು ಫುಲ್ಲು ನೆಂದೋಗ್ಬಿಟ್ಟೆ. ಇವ್ರು ನೆಂದೋಗಿಲ್ಲ. ಇವ್ರು ಅವಾಗಿಂದ ಫೋಟೋದಲ್ಲೇ ಇದ್ದಾರೆ. ಚೈಲ್ಡ್ ತರ ಆಡ್ತಾ ಇದಾರೆ. ಇವ್ರು ನೋಡಿ ಇಲ್ಲಿ ಮನ್ಮತ. ಪ್ರೀತಿ ಒಂದು ವಿಡಿಯೋ. ಪ್ರೀತಿ ಒಂದು ವಿಡಿಯೋ. ಅಭಿಯಾ ಮಚ್ಚ ಮಚ್ಚ ಫ್ರೆಂಚ್. ಎರಡೇ ಮಚ್ಚ. ಚಂದು ಬನ್ನಿ ಸಾಕು. ಚೆನ್ನಾಗಿ ನೀರಲ್ಲಿ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಆಯ್ತು 5:30 ಆಯ್ತು. 6 ಗಂಟೆಗೆ ಇನ್ನೊಂದು 15 ನಿಮಿಷ ಇದೆ. ಚೆನ್ನಾಗಿತ್ತು ಇವತ್ತಿನ ದಿನ. ನಾವು 6:00 ಹೋಗಿದ್ವಿ. ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಿಲ್ಲ. ಯಾವ ರಿವರ್ಗಮ್ಮ? ಸಂಗಮ ಸಂಗಮ ಪ್ಲಾನ್ ಮಾಡಿದ್ವಿ. ಅದು ಹೋಯ್ತು. ಸಂಗಮ ಆಯ್ತು. ಇಲ್ಲಿ ಇದ ಆ ಸಂಗಮ ರಿವರ್ ಅಲ್ಲಿ ಇಲ್ಲಿ ಲೇಕ್ ಅಲ್ಲಿ. ನನ್ನ ಹೆಸರು ನಿಖಿಲ್ ಜೀರೋ. ಶಿರೀಷಾ ಅಂತ ಇಲ್ಲ ಅಲ್ಲಿ. ಇವಾಗ ತಗೊಳ್ಳೋಣ. ಹೋಗ್ತೀಯಾ ಎಲ್ಲ ವೈಟ್ ಮಾಡ್ತೀಯಾ? ಬಾಯ್ತು ನಿಖಲ್. ನೀ ಹೆಲ್ಮೆಟ್ ರಾ ಅದೇ ಕೊಟ್ಬಿಡು. ಅಂಜಲಿದು ಆ್ಯಕ್ಚುಲಿ ತುಮಕೂರೇ. ಅವ್ರ ಊರ ಹತ್ರ ಬಿಟ್ಬಿಟ್ಟು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಹೊರಡೋಣ ಅಂತ ಇದ್ರೆ ಅಂಜಲಿ ಅವ್ರ ಮನೆಗೆ ಕರ್ಕೊಂಡು ಹೊಂಟೋದ್ಲು. ಸ್ವಲ್ಪ ಹೊತ್ತು ಅವ್ರ ಮನೇಲಿ ಈ ರೀತಿ ಫನ್ ಮಾಡಿ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡ್ಕೊಂಡು ಹೊರಟ್ಲು. ನನಗೆ ಮನುಷ್ಯ ಅಲ್ಲಿ ನೋಡು.
ಎಲ್ಲ ಮುಗಿಸ್ಕೊಂಡು ನಾವು ಬೇಗ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅರೌಂಡ್ 6:30 ಆಗೋಗ್ಬಿಟ್ಟಿತ್ತು. ಮನೆಗೆ ಲೇಟ್ ಆಗುತ್ತೆ ಅಂತ ಬೇಗ ಹೊರಡ್ತಾ ಇದ್ವಿ. ಹೋಗೋ ರೋಡಲ್ಲೇ ನೋಡಿ ಮನುಷ್ಯ ಹೀಗೆ ಬಿದ್ದೋಗ್ಬಿಟ್ಟಿದ್ದ. ಸೊ ಕಾಲು ಹಿಡ್ಕೊಂಡು ಬಿಟ್ಟಿತ್ತು ಅನಿಸುತ್ತೆ. ಮೋಸ್ಟ್ಲಿ ಅವ್ನು ನೀರು ಕುಡ್ದಿಲ್ಲ ಅಂತ ಇದ್ದ. ಸೊ ಫುಲ್ ಪೇನ್ ಇತ್ತು ಅಂತ ಹೇಳ್ತಾ ಇದ್ದ. ನನಗೆ ಫುಲ್ಲು ಗಾಬರಿ ಆಗೋಗ್ಬಿಟ್ಟಿತ್ತು, ಭಯ ಆಗೋಗ್ಬಿಟ್ಟಿತ್ತು. ಸೊ ಹೋಗೋ ರೂಟಲ್ಲೇ ಅವ್ನು ಬೇಕರಿ ಹತ್ರ ಗಾಡಿ ಹಾಕ್ಬಿಟ್ಟು ಅವನು ನೀರು ಕುಡಿಸಿ ಟೀ ಕುಡ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಡ್ತಾ ಇದ್ದೆ. ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡಿದ ಗಾಡಿ ಬ್ಯಾಂಗ್ಳೂರಿಗೆ ಬಂದು ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಅಮ್ಮನಿಗೆ ಬಾಯ್ ಹೇಳಿ ನಾನು ಮನೆಗೆ ಹೊರಟೆ. ಟಾಟಾ ಬಾಯ್ ಬಾಯ್. ಬಾಯ್. ಮನೆಗೆ ಹೋಗೋಷ್ಟರಲ್ಲಿ 8:30 8:45 ಆಗೋಗ್ಬಿಟ್ಟಿತ್ತು. ಹೋಗಿದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್.